ಹಾಯ್ ಸ್ನೇಹಿತರೆ, ಇವತ್ತು ನಾವು SRS ಫ್ಯಾಂಟಸಿ ಪಾರ್ಕಿಗೆ ಹೋಗ್ತಾ ಇದ್ವಿ. ಸೊ ಎಲ್ಲ ನಮ್ಮ ಟ್ಯೂಷನ್ ಮಕ್ಕಳು ಸೇರಿಕೊಂಡು ಓದಿ 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 ಮಾರ್ಚ್ ಬಂತು. ಫುಲ್ ಓದಿ ಓದಿ ತಲೆ ಬಿಸಿ ಆಗಿಬಿಡ್ತು. ಸೊ ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅಂತ ನಾನು ಬಂದು ಒಂದು ಡೇ ಟ್ರಿಪ್ SRS ಫ್ಯಾಂಟಸಿ ಪಾರ್ಕಿಗೆ ಕರ್ಕೊಂಡು ಹೋಗೋಣ, ದೂರ ದೂರ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹತ್ರನೇ ಕರ್ಕೊಂಡು ಹೋಗಿದ್ದೆ. KGF ಅಲ್ಲಿ SRS ಫ್ಯಾಂಟಸಿ ಪಾರ್ಕ್ ತುಂಬ ಚೆನ್ನಾಗಿದೆ. ಸೊ ನಾವು ತುಂಬ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಒಬ್ರಿಗೊಬ್ರು ಖುಷಿಯಿಂದ ನಾವು ಗ್ರೀಟ್ ಮಾಡಿಕೊಂಡು ಸೊ ಫೈನಲಿ ನಾವು SRS ಫ್ಯಾಂಟಸಿ ಪಾರ್ಕಿಗೆ ಬಂದು ಇವಾಗ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು SRS ಫ್ಯಾಂಟಸಿ ಪಾರ್ಕಿಗೆ ತಲುಪ್ತೀವಿ. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಔಟರ್ ಸ್ಕರ್ಟ್ಸ್ ಇದೆ SRS ಫ್ಯಾಂಟಸಿ ಪಾರ್ಕ್, ಆದರೆ ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ಪಿಗೋಸ್ಕರ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ ಇದು ಎಂಟ್ರೆನ್ಸ್. ಸೊ ಇದೆಲ್ಲ ನಮ್ಮ ಮಕ್ಕಳು, ನಮ್ಮ ಋಷಿಕ್, ಆಮೇಲೆ ಬಂದು ನಮ್ಮ ವೀಣಾ ಇವ್ರ ಟೀಚರ್, ನಮ್ಮ ಭಾನು, ನಮ್ಮ ಸುರಂಜನ್ನು, ಇವನಂತೂ ತುಂಬ ಎಕ್ಸೈಟೆಡ್ ಆಗಿರ್ತಾನೆ. ನಮ್ಮ ಧೀರಜ್ SLC ಸ್ಟೂಡೆಂಟು, ನಮ್ಮ ತೇಜು SLC, ನಮ್ಮ ಅಲೀನಾ ತುಂಬ ಮುದ್ದಾದ ಬಾಪು, ನಮ್ಮ ಭವ್ಯ, ನಯನ, ಪೂರ್ಣಿಕಾ, ಯಶಸ್ವಿನಿ ಮತ್ತು ತನ್ವಿಕಾ, ಆಮೇಲೆ ನಮ್ಮ ಚರಣ್ ತುಂಬ ತುಂಟ, ಆಮೇಲೆ ಫೈನಲಿ ನಾನು. ಸೊ ನನಗೆ ಯಾರು ಹಿಡ್ದಿರಲಿಲ್ಲ, ಮತ್ತು ನಾನು ಕ್ಯಾಮ್ರಾ ಕೊಟ್ಟು ಹಿಡೀರಿ ನನಗೂ ಅಂದೆ. ಸೊ ಇದು ಎಂಟ್ರೆನ್ಸ್ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಪಾರ್ಕಿಂಗು ಇರುತ್ತೆ, ಎಲ್ಲ ಇದೆ. ಸೊ ಇದು ನಮ್ಮ ಫ್ರಂಟು, SRS ಫ್ಯಾಂಟಸಿ ಪಾರ್ಕ್ ಇದು ಫ್ರಂಟು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಸೊ ಇಲ್ಲಿ ಟಿಕೆಟ್ ಕೌಂಟ್ರು. ಸೊ ಇಲ್ಲಿ ವೀಕ್ ಡೇಸಲ್ಲಿ ಬಂದರೆ ನಿಮಗೆ 600 ರುಪೀಸು, ಆಮೇಲೆ ವೀಕೆಂಡ್ಸಲ್ಲಿ ಬಂದರೆ 700. ಸೊ ಇಲ್ಲಿ ಪಾಲಿಯೆಸ್ಟರ್ ಕಾಟನ್, ಇದು ಪಾಲಿಯೆಸ್ಟರ್ ಬಟ್ಟೆನೇ ಹಾಕೋಬೇಕು ಅಂತ ಹೇಳ್ತಾರೆ, ಯಾಕಂದರೆ ನೀರಲ್ಲಿ ಒದ್ದೆ ಆದರೆ ಬೇಗ ಒಣಗೋಕ್ಕೂ ಈಸಿ ಆಗುತ್ತೆ. ಸೊ ಇದು ಎಂಟ್ರೆನ್ಸ್ ನೋಡಿ, ಇದು ಎಂಟ್ರೆನ್ಸ್ ಗೇಟ್ ಇದು. ಸೊ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬಂದು ಹಾರರ್ ಹೌಸ್, 12D ಹೌಸ್, ಮಿರರ್ ಮೇಜ್ ಎಲ್ಲ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಒಳಗಡೆ. ಸೊ ನಮಗೆ 750 ರುಪೀಸು ಪ್ಯಾಕೇಜ್ ಕೊಟ್ಟಿದ್ರು, ಅಕಾಡೆಮಿಯಿಂದ ಹೋಗ್ತಾ ಇದ್ವಿ ಅಂತ. ನೋಡಿ ಎಲ್ಲ ಮಕ್ಕಳು ಬರ್ತಾ ಇದ್ರು, ತಿಂಡಿ ತಿಂದಿರಲಿಲ್ಲ ಕೆಲವೊಂದು ಮಕ್ಕಳು. ಸೊ ಅವರಿಗೆಲ್ಲ ನಾನು ತಿಂಡಿ ತಿನ್ನಿಸ್ಬೇಕಂತ ಎಲ್ಲ ಕಟ್ಕೊಂಡ್ಬಂದಿದ್ವಿ, ತೋರಿಸ್ತಾ ಇದ್ದಾನೆ ನೋಡಿ ಸುರಂಜನ್ನು. ಸೊ ಎಲ್ಲ ಮಕ್ಕಳು ಫುಲ್ಲಿ ಖುಷಿಯಾಗಿದ್ದಾರೆ, ಎಂಜಾಯ್ ಮಾಡಬೇಕು ಅಂತ ಬಂದುಬಿಟ್ಟಿದ್ದಾರೆ. ನಾನು ಬೇಡ ಅಂದ್ರೂ ಮ್ಯಾಮ್ ಕರ್ಕೊಂಡೋಗಿ ಟ್ರಿಪ್ಪಿಗೆ ಅಂತ ಕಾಟ ಕೊಟ್ಟು ನನಗೆ ಕಾಟ ಕೊಟ್ಟರು. ಸೊ ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ ಬಂದು, ಇವಳು ನನ್ನ ಮಗಳು, ಎಲ್ಲರೂ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಅವ್ರು ನಮಗೆ ಹಾಲು ಕೊಟ್ಟಿದ್ರು ಎಲ್ಲ ಮಕ್ಕಳಿಗೋಸ್ಕರ. ಲಗೇಜ್ ಎಲ್ಲ ಅನ್ಲೋಡ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಎಲ್ಲ ಮಾಡೋಕ್ಕಾಗಲ್ಲ ಆ ಹಾಲಲ್ಲಿ, ಕೆಳಗಡೆನೇ ಇದ್ದು ಬಾತ್ರೂಮ್ ಎಲ್ಲ, ಅಲ್ಲಿ ನಾವು ಚೇಂಜ್ ಮಾಡ್ಕೊಂಡ್ವಿ. ಸೊ ಇವೆಲ್ಲ ಮಕ್ಕಳು ಒಂದು ಕಡೆ ನಿಂತ್ಕೊಂಡ್ರು. ಆಮೇಲೆ ಇದು ನೋಡಿ ಫ್ರಂಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ, ಎಲ್ಲ ಸೂಪರ್ ಆಗಿದೆ. ಸೊ ಇದು ನಮ್ಮ ಹಾಲ್ ಕೊಟ್ಟಿದ್ರು, ಇಲ್ಲಿ ನಾವು ತಿಂಡಿ ತಿನ್ಕೊಂಡ್ವಿ. ಎಲ್ಲ ಮಕ್ಕಳು ಸ್ವಲ್ಪ ರೆಸ್ಟ್ ತಗೊಂಡ್ರು. ಆಮೇಲೆ ನನ್ನ ಮಗಳು ಸ್ವಲ್ಪ ಸ್ವಿಮ್ಮಿಂಗ್ ಮೋಡಲ್ಲಿ ಬಂದಿದ್ರು, ಸ್ವಿಮ್ಮಿಂಗ್ ಗಾಗಲ್ಸ್ ಎಲ್ಲ, ಸ್ವಿಮ್ಮಿಂಗ್ ಸ್ಯೂಟ್ ಎಲ್ಲ ಹಾಕ್ಕೊಂಡು. ಸೊ ಇದು ನೋಡಿ ಓವರ್ ವ್ಯೂ SRS ಫ್ಯಾಂಟಸಿ ಪಾರ್ಕ್. ಇದು ಎಲ್ಲ ಫುಲ್ ವಾಟರ್ ಗೇಮ್ಸ್ ಇರುತ್ತೆ ನಿಮಗೆ. ವಾಟರ್ ಗೇಮ್ಸ್ ಅಂದರೆ ನೀವು ಫುಲ್ ಡೇ ಎಂಜಾಯ್ ಮಾಡ್ಬೋದು, ನಿಮಗೆ ರಿಲ್ಯಾಕ್ಸ್ ಆಗೋಕ್ಕೆ. ಫುಲ್ ಡೇ ಅಲ್ಲಿ ನಿಮಗೆಲ್ಲ ಬಂದೋಬಸ್ತು, ಕ್ಯಾಂಟೀನ್ ಫುಡ್ಡು ಅಲ್ಲೇ ಇರುತ್ತೆ. ಆಮೇಲೆ ನಿಮಗೆ ಬೇಕು ಸ್ವಿಮ್ ಸೂಟ್ಸ್ ಅಂದ್ರೂ ಅಲ್ಲೇ ಇರುತ್ತೆ. ಸೊ ಇದು ನೋಡಿ, ಸೊ ತುಂಬಾ ಎಂಜಾಯ್ ಮಾಡಿದ್ವಿ ನಾವು, ನೋ ಡೌಟ್. ಇದು ಎಲ್ಲ ನೋಡಿ, ಇದು ರೈನ್ ಫಾಲ್ ಟೈಪ್ ಮಾಡಿದ್ರು, ಮೇಲಿಂದ ಬೀಳೋದು. ಸೊ ಫುಲ್ ಹೆವಿ ಇದಿರುತ್ತೆ ನಿಮಗೆ ಲೋಡು. ಎಷ್ಟು ಲೋಡ್ ಇರುತ್ತೆ ನಿಮ್ಮ ಮೈಂಡಲ್ಲಿ ಎಲ್ಲ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಅವರು ಇದು ಮಾಡಿದ್ದಾರೆ. ಎಲ್ಲ ಮಕ್ಕಳು ಬಂದ್ಬಿಟ್ಟು ಜಂಪಿಂಗು ಎಲ್ಲ ಪ್ರತಿಯೊಂದು. ನಮ್ಮ ಹುಡುಗಿರಂತೂ ಖುಷಿಯಿಂದ ಹುಚ್ಚ ಹಿಡಿದ್ಬಿಟ್ಟಿದ್ದವರಿಗೆ ನೋಡಿ, ಎಷ್ಟು ಫುಲ್ಲು ಅದರಲ್ಲಿ ನೆಂದು ಫುಲ್ಲು ಸಾಯಂಕಾಲ ತನಕ ಮನೆಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ ಅವರಿಗೆ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಸೊ ನಂತರ ಇದು ಸ್ಲೈಡ್ಸು ಅವೆಲ್ಲ ಇದ್ವು ಅಲ್ಲಿ ನೋಡಿ, ಸ್ಲೈಡ್ ಹೆಂಗೆ ಸ್ಲೈಡ್ ಮಾಡ್ತಿದ್ದಾರೆ. ನನಗಂತೂ ಉಸಿರೇ ಕಟ್ಟೋಗಿತ್ತು. ಆ್ಯಕ್ಚುಲಿ ನನಗೆ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಸೊ ನಮ್ಮ ಭಾನು ಅಂತೂ ನೀರಿನ ಹುಚ್ಚ ಅವನು. ಸೊ ಈ ಸ್ಲೈಡಲ್ಲಿ ನೋಡೋಕ್ಕೆ ಮಾತ್ರ ಸಿಂಪಲ್ ಕಾಣುತ್ತೆ, ಅದು ತುಂಬ ಆಳ ಇದೆ. ಅದು ಅಂದರೆ ಅಷ್ಟು ಆಳ ಇಲ್ಲ, ಆದರೆ ಸ್ವಿಮ್ಮಿಂಗ್ ಬರಲ್ಲ ಅಲ್ಲ ಅವರಿಗೆ ಸ್ವಲ್ಪ ಉಸಿರು ಕಟ್ಟಂಗೆ ಆಗುತ್ತೆ. ಓಕೆ, ಸೊ ನೋಡಿ ಎಲ್ಲ ಮಕ್ಕಳು ಒನ್ ಬೈ ಒನ್ ಎಷ್ಟು ಟೈಮ್, ಇಡೀ ದಿನದಲ್ಲಿ ಎಷ್ಟು ಟೈಮ್ ಅವ್ರಿಗೆ ಮಾಡಿದ್ದಾರೆ ಅಂತ ನನಗೇ ಗೊತ್ತಿಲ್ಲ. ಅಷ್ಟು ಸಲ ಅವರು ಡುಂಕಿ ಎದ್ದಿ ಹಬ್ಬ ಕೇಳಬೇಡಿ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ರು ಎಲ್ಲ ಮಕ್ಕಳು.
ಆದರೆ ನಾನು ಕರ್ಕೊಂಡು ಹೋಗಿದ್ದು ಏನು ಎಜೆಂಡಾ ಇತ್ತು ಅಂದರೆ ಮಕ್ಕಳೆಲ್ಲ ಎಂಜಾಯ್ ಮಾಡಲಿ, ಒಂದು ರಿಮೆಂಬರ್ ಆಗ್ತಾ ಇರಬೇಕು ಯಾವಾಗ ನೋಡಿದ್ರು. ಸ್ಟಡೀಸ್ ಅಂದರೆ ಸ್ಟಡೀಸ್ ಇರಬೇಕು, ಜೊತೆಗೆ ಇದು ಹ್ಯಾಪಿನೆಸ್ ಇರಬೇಕು, ಎಂಜಾಯ್ಮೆಂಟ್ ಇರಬೇಕು. ಇವಾಗ ನನ್ನ ಮಗಳು ಪಾಪ ಅವಳಿಗೆ ಹೆದರಿಕೆ ಆಗಿತ್ತು, ಆದ್ರೂ ಬಂದು ಸ್ವಲ್ಪ ಹೆದರ್ಕೊಂಡ್ಬಿಟ್ಲು. ನೋಡಿ ಇವಾಗ ಬರ್ತಾಳೆ, ಅಯ್ಯೋ ಬಂದು ದುಮ್ಮಿಬಿಟ್ಲು. ಆಮೇಲೆ ಇಟ್ಕೊಂಡ್ರು ನಮ್ಮ ಹುಡುಗರು, ಆದ್ರೂ ಹೆದರ್ಕೊಂಡ್ಬಿಟ್ಲು ಅವಳು. ಸೊ ನಮ್ಮ ಹುಡುಗಿರು ಅಯ್ಯೋ ಅದು ಹತ್ತಿ ಅಲ್ಲಿಂದ ಅದು ಸ್ಲೈಡ್ ಮಾಡೋದೇ ಒಂದು ಅವರಿಗೆ ಖುಷಿ. ನನಗಂತೂ ನೋಡಿ ಇಲ್ಲಿ ಹಿಂಗೆ ತೇಲ್ತಾ ಇದ್ದಾರೆ, ಒಳ್ಳೆ ಮೀನುಗಳ ಥರ ತೇಲ್ತಾ ಇದ್ದಾರೆ ಇವರು ಇಬ್ಬರು, ಋಷಿಕ್ ಮತ್ತು ರಾಹುಲ್. ಸೊ ಇದು ಬಂದ್ಬಿಟ್ಟು ನೋಡಿ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಟ್ವಿ ಸ್ಲೈಡಲ್ಲಿ. ಇವರಂತೂ ಅಪ್ಪ ದೇವ್ರೆ, 4 ಜನ ಭಯಂಕರ ಎಂಜಾಯ್ ಮಾಡಿದರು. 3 ಜನ ಈ ಹುಡುಗರು, ರಾಹುಲ್, ಋಷಿಕ್ ಮತ್ತು ಸುರಂಜನ್. ಮತ್ತು ನಮ್ಮ ಕಾರ್ತಿಕ್, ನಮ್ಮ ವೀಣಾ, ನಮ್ಮ ಭವ್ಯ ವೀಣಾ, ಇವರಿಬ್ಬರು ನಮ್ಮ ಟೀಚರ್ಸು. ಆದ್ರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ನನಗೆ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದಕ್ಕೆ. ನಮ್ಮ ತೇಜು ಪಾಪ SLC ಓದಿ ಸುಸ್ತಾಗ್ಬಿಟ್ಟು. ಇದು ನಮ್ಮ ಇಬ್ಬರು ಕ್ಯೂಟ್ ಪ್ಯಾರೆಟ್ಸ್, ನಮ್ಮ ಅಲೀನಾ ಮತ್ತು ನಮ್ಮ ತನ್ವಿಕಾ. ನೀರಲ್ಲೇ ಇಳಿಯೋಕೆ ರೆಡಿ ಇರಲಿಲ್ಲ ಅವರು, ಆದ್ರೂ ಇದು ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋದು. ಸೊ ಇದು ಬಂದು ರೈನ್ ಡ್ಯಾನ್ಸು. ಸಿಕ್ಕಾಪಟ್ಟೆ ಕುಂದಿ ಕೈಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ನಮ್ಮ ಮಕ್ಕಳು. ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾತ್ರ ಸೂಪರಾಗಿ ಹಾಕ್ತಾರೆ ಅಲ್ಲಿ ರೈನ್ ಡ್ಯಾನ್ಸಲ್ಲಿ. ಅಯ್ಯೋ ಇಡೀ ದಿನ ಕುಣಿದಿದ್ದೇ ಆಯಿತು ಈ ಮಕ್ಕಳು. ಅಲ್ಲಿ ಹೋಗೋದು, ಈಜೋದು, ಮತ್ತು ಬಂದೇ ಕುಣಿತಾ ಇರೋದು. ಅಯ್ಯೋ ಕೇಳಬೇಡಿ, ಅಷ್ಟು ಕುಣಿದಿದ್ದಾರೆ. ಎಲ್ಲ ಟೈಪ್ ಡ್ಯಾನ್ಸ್ ಅಲ್ಲಿ, ಎಲ್ಲ ಟೈಪ್ ಹಾಡುಗಳೆಲ್ಲ ಹಾಕ್ತಾರೆ, ಹಿಂದಿ, ಕನ್ನಡ, ತೆಲುಗು, ತಮಿಳು ಎಲ್ಲ. ಸೊ ಅಲ್ಲಿ ಯಾರು ಕುಣಿತಾ ಇದ್ದಾರೆ ನೋಡಿಕೊಂಡು ಅವರು ಹಾಡುಗಳನ್ನು ಚೂಸ್ ಮಾಡ್ತಾರೆ. ನಾನು ಬಂದ್ಬಿಟ್ಟು ಡ್ಯಾನ್ಸ್ ಮಾಡಿದೆ. ಅಂದರೆ ಚೆನ್ನಾಗಿತ್ತು, ಸೂಪರಾಗಿತ್ತು. ಆದರೆ ರೈನ್ಫಾಲ್ ಇದು ಎಫೆಕ್ಟ್ ಇದೆಯಲ್ಲ, ಅದು ಸೂಪರಾಗಿತ್ತು ಮಾತ್ರ. ಕಂಟಿನ್ಯೂಸ್ ರೈನ್ಫಾಲ್ ಇತ್ತು, ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ರೈನ್ಫಾಲ್ ಇತ್ತು ಮಾತ್ರ ಅಲ್ಲಿ. ನಾವೇನು ಮಾಡ್ತಾಯಿದ್ವಿ ಅಂತ ನಮಗೆ ಗೊತ್ತಾಗಿರಲಿಲ್ಲ, ಅಷ್ಟು ರೈನ್ಫಾಲ್. ನಾವು ಡ್ಯಾನ್ಸ್ ಮಾಡಿ ನಮ್ಮ ಮಕ್ಕಳು ಬರೀ ನಾವೇ ಇದ್ದೀವಿ. ಬೆಳಿಗ್ಗೆ ಹೋಗಿರೋದಲ್ಲ ನಾವು, ಫಸ್ಟು ಬ್ಯಾಚು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಅಲ್ಲಿ ಮತ್ತೆ ಈ ಕಡೆ ಬಂದಿರೋದು ನಾವು. ಅಲ್ಲಿ ಒಂದು ಟೈಪ್ ಬೆಟ್ಟದ ಮೇಲಿಂದ ನೀರು ಬೀಳ್ತಾ ಇತ್ತಲ್ಲ, ಅಲ್ಲಿ ನಮ್ಮ ಬಾನು ಬಂದ್ಬಿಟ್ಟು ಅಲ್ಲೇ ತೇಲಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ತುಂಬ ಖುಷಿಯಾಗಿದ್ರು ನಮ್ಮ ಹುಡುಗರು ಮಾತ್ರ. ಒಬ್ರಿಗೊಬ್ರು ಎಳೆದಾಡ್ಕೊಳ್ಳೋದೇನು, ಒಬ್ಬರನ್ನ ಎದ್ಸೋದೇನು, ಹೋಗಿ ನೀರು ಕೆಳಗಡೆ ಕೂತ್ಕೊಳ್ಳೋದೇನು. ನಮ್ಮ ಕಾರ್ತಿಕ್ ಮಾತ್ರ ಹೆವಿ ಎಂಜಾಯ್ ಮಾಡಿಬಿಟ್ಟ. ಅಲ್ಲಿ ಇಲ್ಲಿ ಎಳ್ದಾಡ್ಕೊಂಡು ಒಬ್ರನ್ನ ಮುಳುಗಿಸ್ಬಿಟ್ಟು ಏನೇನು ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ನನಗೆ ಬಾಯಿನೇ ಇಲ್ಲ, ಅಷ್ಟು ಮಾತುಗಳೇ ಇಲ್ಲ, ಅಷ್ಟು ಎಂಜಾಯ್ ಮಾಡಿದ್ದಾರೆ. ಇನ್ನು ನಮ್ಮ ಕಾರ್ತಿಕ್ ಹೋಗಿ ಒಂದು ಪೋಸ್ ಕೊಡ್ತಾ ಇರೋದು ಆ ಮೀನ್ ಹತ್ರ, ಮ್ಯಾಮ್ ನಾನು ಪೋಸ್ ತೆಗೀರಿ ಅಂತ. ಇವಾಗ ಬರುತ್ತೆ ನೋಡಿ ನಂದು ಡ್ಯಾನ್ಸ್. ಸೊ ಹಾಡು ನನಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಬಂದ್ಬಿಟ್ಟು ನಾನು ಎಲ್ಲ ಕುಣಿಯೋದು ಶುರು ಮಾಡಬೇಕು. ಅದು ಆ್ಯಕ್ಚುಲಿ ರೈನ್ ಡ್ಯಾನ್ಸ್ ಹತ್ರ ಇರೋದು ನನಗೆ ಹಾಡು ಬರ್ತಾ ಇದ್ದಿದ್ದು. ಆದರೆ ನಾನು ಇನ್ನೊಂದು ಕಡೆ ನಿಂತು ಕುಣಿತಾ ಇದ್ದೀನಿ. ಸೊ ನನ್ನ ಜೊತೆ ಇರೋ ಋಷಿಕ್ ಸರ್ ಇಷ್ಟ ಆದರೆ ನನಗೆ ತುಂಬ ಖುಷಿ ಡ್ಯಾನ್ಸ್ ಮಾಡಬೇಕು ಅಂದರೆ. ನಾನು ಸ್ವಲ್ಪ ಹೆವಿ ಹೋಗ್ಬಿಟ್ಟಲ್ಲ, ಅದನ್ನ ಇಳಿಸ್ಕೋಬೇಕು ಅನ್ನೋ ಸ್ವಲ್ಪ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನಾನು ಋಷಿಕ್ ಮಾತ್ರ ಸರಿ ಡ್ಯಾನ್ಸ್ ಮಾಡಿದ್ವಿ. ಅಲ್ಲಿ ಹಿಂದೆ ಇದೆಲ್ಲ ರೈನ್ ಡ್ಯಾನ್ಸ್ ಅಲ್ಲಿ ಹಾಡ್ತಾ ಬರ್ತಾ ಇತ್ತು. ಗುಡ್ ಡ್ಯಾನ್ಸರ್, ಓಕೆ ಡ್ಯಾನ್ಸರ್ ನಾನು.
ಚಿಕ್ಕ ಮಕ್ಕಳ ಜೊತೆ ನಾನು ಎಂಜಾಯ್ ಮಾಡಿದೆ. ಮತ್ತು ನರ್ಸು ಅದು ಎಲ್ಲ ಡ್ಯಾನ್ಸ್ ಮಾಡಿ ಸೂಪರಾಗಿ ಕಾಣ್ತು ಮಾತ್ರ. ಅಲ್ಲಿ ನೋಡಿ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಈಗ ನಾವು ಮುಳುಗ್ತಾ ಇರೋದು. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಮಕ್ಕಳು ಬಿಡಲ್ಲ ಅನ್ನಂಗೆ ಆಯಿತು. ಸೊ ಅದರಲ್ಲೇ ಇದು ಚಿಕ್ಕ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೂ ಬರಲ್ಲ, ಅದು ಕುತ್ಕೋಬೋದು, ಅಷ್ಟು ಚೆನ್ನಾಗಿದೆ ಅಲ್ಲಿ ನೀರು. ಅದರಲ್ಲೇ ನಾನು ಮುಳುಗ್ತಾ ಇದ್ದೀನಿ ಕುತ್ಕೊಂಡು. ಏನು ಹೇಳೋದು, ನನ್ನ ಮಗ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ಪಕ್ಕದಲ್ಲಿ. ನನ್ನ ಕಾಲ ಹತ್ರ ನಿಂತ್ಕೊಂಡು ಕಾಲನ್ನು ಎಳಿತಾವ ಅವನು ಕಾರ್ತಿಕ್ ಇಬ್ಬರು ಸೇರಿಕೊಂಡು ಅವರು ಸ್ವಿಮ್ಮಿಂಗ್ ಮಾಡಿದ್ದೆ. ನಮ್ಮಲ್ಲಿ ನನಗೆ ಎತ್ತಿದ್ದು ನಾನು ಎಲ್ಲಿ ಮುಳುಗ್ತಾ ಇದ್ದೀನಿ ಅಂತ ಅವಳಿಗೆ ಎದುರ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಎಲ್ಲರ ಜೊತೆಗೆ ಆಟಾಡಿದ್ದೆ ನೀರಲ್ಲಿ. ನನ್ನ ಮಗಳು ನೋಡಿ ಅವಳು ಎದುರ್ಕೊಂಡು ಇದ್ದಂಗೆ ಆಟಾಡಿದ್ದಾಳೆ ಅವಳು. ನನ್ನ ಮಗಳು ಧುಮುಕಿದ್ದು ಎಷ್ಟು ಚೆನ್ನಾಗಿ ನಾವು ಆಟಾಡ್ತಾ ಇದ್ದೀವಿ. ತುಂಬಾ ಮಕ್ಕಳು ಖುಷಿಯಾಗಿದ್ರು. ಒಂದೇ ದುಡ್ಡು ತಗೊಂಡು ದುಡ್ಡು ಹಾಕ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಇದು ಬಂದ್ಬಿಟ್ಟು ಟಯರ್ ಅಲ್ಲಿ ಧುಮುಕ್ತವೆ. ಅದ್ರಲ್ಲಿ ಕೂತ್ಕೊಂಡು ಇವ್ರು ನೋಡಿ ನಮ್ಮ ತೇಜು ಮತ್ತು ವೀಣಾ, ನಮ್ಮ ಧೀರಜು ಮತ್ತು ನೇನ ಇವರೆಲ್ಲ ತೇಲಾಡ್ತವ್ರೆ. ಸೊ ಇದು ನಾನು ನನ್ನ ಮಗಳು. ನನ್ನ ಮಗಳು ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಟ್ಲು, ನಾನು ಹೋಗಿಬಿಟ್ಟೆ. ಆಮೇಲೆ ಬಂದು ನನ್ನ ಮಗ ಮತ್ತು ಬಾನಿ ಅವರು ಸಹ ಚೆನ್ನಾಗಿ ಬಂದರು. ಸೊ ಹೀಗೆ ಎಲ್ಲರೂ ಮೇಲಿಂದ ಬರ್ತಾಯಿದ್ರು. ಸೊ ನಮ್ಮ ಪೂರ್ವಿಕ ಬಂದು ರೈನಲ್ಲಿ ಸ್ನಾನ ಮಾಡ್ತಾಯಿದ್ದೆ. ನನಗೆ ಫುಲ್ ಖುಷಿ. ಪೂರ್ವಿಕ SLC ಓದಿ ಸುಸ್ತಾಗ್ಬಿಟ್ಲು. ಇವಾಗ ಸರಿಯಾಗಿ ಎಂಜಾಯ್ ಮಾಡಿದ್ದಾಳೆ. ಸೊ ಈ ಕಡೆ ಬಂದುಬಿಟ್ಟು ವೇವ್ ಪೂಲ್ ಒಂದು ಕಡೆ ನಮ್ಮ ಚರಣ್ ನೋಡಿಸಿ ಶಾರ್ಕ್ ಮೀನ್ ಥರ ಅವನು ಸ್ವಿಮ್ ಮಾಡ್ತಾವನೆ ಪೂರ್ವಿಕ ಮುಂದೆ. ಪೂರ್ವಿಕ ಮಾತ್ರ ಸರಿಯಾಗಿ ಎಂಜಾಯ್ ಮಾಡಿದ್ರು. ಸೊ ಈಗ ಬಂದು ನಾವು ವೇವ್ ಪೂಲ್ ಹತ್ರ ಇದ್ದೀವಿ. ಇಲ್ಲಿ ವೇವ್ಸ್ ಜನ್ರೇಟ್ ಮಾಡ್ತಾರೆ ಇವರು. ಎಷ್ಟು ಚೆನ್ನಾಗಿರೋ ವೇವ್ಸ್ ಬರ್ತವೆ ಅಂದರೆ ನೀವು ಬೀಚಲ್ಲೇ ಇದ್ದೀರಿ ಅನ್ನೋ ಅಷ್ಟು ಫೀಲಿಂಗ್ ಬರುತ್ತೆ ನಿಮಗೆ. ಎಲ್ಲ ಆಡ್ತಾ ಇರುತ್ತೆ. ನಮ್ಮಂಥವ್ರು ದಿಗಿ ಬೀಳೋರಿಗೆ ಮುಳುಗೆ ಹೋಗ್ತೀವಿ ಅನ್ನೋ. ಇವರೆಲ್ಲ ದಿಗಿ ಬೀಳಲ್ಲ, ಇವರೆಲ್ಲ ಸ್ವಿಮ್ಮರ್ಸ್, ಇವರು ಬಾರ್ನ್ ಸ್ವಿಮ್ಮರ್ಸ್. ಅವರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಅಂತ ಕೇಳಿದ್ರೆ ಎಸ್ ಮ್ಯಾಮ್ ಅಂತ ಹೇಳ್ತಾರೆ ಇವರೆಲ್ಲ. ಇವ್ರು ತ್ರಿಮೂರ್ತಿಗಳು ಚರಣ್, ಭಾನು ಮತ್ತು ಧೀರಜ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ತುಂಬ ಆಳ ಇದೆ, ಆ ಕಡೆ ಹೋಗ್ತಾ ತುಂಬ ಆಳ ಇದೆ. ನಮ್ಮ ಭಾನಿಗೆ ಆಳದಲ್ಲಿ ಸ್ವಿಮ್ ಮಾಡೋದಂದರೆ ತುಂಬ ಇಷ್ಟ. ಆ ಕಡೆ ತನಕ ಹೋಗಿದ್ದ ಅವನು, ಅಲ್ಲಿ ತನಕ ಹೋಗಿ ಕೊಡಲ್ಲಂತೆ, ಆದರೆ ಅಲ್ಲಿ ತನಕ ಹೋಗಿದ್ದ ಅವನು ಸ್ವಿಮ್ ಮಾಡಿಕೊಂಡು. ಇವರು ಅಷ್ಟೇ, ಒಬ್ರ ಕೈಗೆ ಒಬ್ರು ಇಟ್ಕೊಂಡು ಈಜಾಡಿದ್ದೆ ಇವರು. ಕೂದಲು ಬಿಟ್ಕೊಂಡು ಕೆಳಗಡೆ ಹಾಕೊಳ್ಳೋದು, ತಲೆ ಮೇಲೆ ಎತ್ತೋದು, ಇದೇ ಮಾಡಿಕೊಂಡು ಇದ್ದರು. ಆದರೆ ಕೈಗೆ ಮಾತ್ರ ಸಿಕ್ಕಿಲ್ಲ ನನ್ನೂರಲ್ಲಿ. ನಾನು ಕೇಳಿದರೆ ನಾವು ಮೇಲೆ ಹೇಳಿದ್ವಿ, ನಾವು ಒಳಗಡೆ ಇರಲಿಲ್ಲ. ನನ್ನ ಮಗಳು ಅವಳ ಮೂಲೆಯಲ್ಲಿ ಕೂತಿದ್ವಿ, ನಾನು ಹೋಗಿ ಮೂಲೆಯಲ್ಲಿ ಅವಳ ಮೇಲೆ ಮಾಡಿಬಿಟ್ಟಿದ್ದೆ. ನೋಡಿ ವೇವ್ಸ್ ಬರ್ತಾ ಇರೋದು ಹೆಂಗೆ ಬರ್ತಾ ಇದೆ ನೋಡಿ, ಎಷ್ಟು ಫಾಸ್ಟಾಗಿ ವೇವ್ಸು. ನಾವೇ ಸರ್ಕೊಂಡು ಹೋಗ್ಬಿಡ್ಬೇಕು ಅಷ್ಟು ವೇವ್ಸು. ಒಂದು ಕಡೆ ಮಲಗಿದ್ದೀನಿ, ಒಂದು ಕಡೆ ಕೂತಿದ್ದೀನಿ ನಾನು. ಸರಿ ಎಂಜಾಯ್ ಅಂತೂ ಎರಡು ಮಾತಿಲ್ಲ. ಇದು ಸ್ಕೇರಿ ಹೌಸ್. ಇವಾಗ ಬಂದ್ವಿ. ಇದು ಭಯಂಕರ ಹೌಸ್. ನಮ್ಮ ಕಿರ್ಚಾಡ್ಕೊಂಡು ನಮ್ಮ ಚಿಕ್ಕ ಮಕ್ಕಳು ಹೆದರಿಲ್ಲ, ಆದರೆ ನಾವು ಹೆದರ್ಕೊಂಡ್ಬಿಟ್ಟಿವಿ. ಅದು ಒಂದು ಕ್ಲೋಸ್ಡ್ ಇತ್ತು. ಆಮೇಲೆ ಅಷ್ಟೇನು ಅಂದರೆ ಟೆನ್ಷನ್ದು ಮಾತಿರಲಿಲ್ಲ. ಆದರೆ ಆ ಪಿಕ್ಚರ್ಸ್ ಒಳಗಡೆ ಇರೋದು, ಆ ಸೌಂಡಿಗೆ ನಾನು ತುಂಬ ಹೆದರ್ಕೊಂಡ್ಬಿಟ್ಟೆ. ಆಮೇಲೆ ಬೇರೆ ಮಕ್ಕಳು ಸಿಕ್ಕಾಪಟ್ಟೆ ಹೆದರ್ಕೊಂಡ್ರು. ಇದು ಫಸ್ಟ್ ಟೈಮ್ ಇರೋದು 5 ಮೆಂಬರ್ಸಿಗೆ ಬಿಟ್ಟರು. ಫಸ್ಟು ನನ್ನ ಮಗಳು ಹೋಗೋಕ್ಕೆ ರೆಡಿ ಇರಲಿಲ್ಲ, ಅಂದ್ರೂ ಕಿರ್ಚ್ಕೊಂಡ್ಬಿಟ್ಲು ಅವಳು. ಸೊ ಬೇರೆ ಮಕ್ಕಳು ಹೋದರು ಒಳಗಡೆ. ನಾನು ಮತ್ತು ಹೊರಗಡೆ ಬಂದುಬಿಟ್ರು. ನಾನು ಮತ್ತು ಯಶಸ್ವಿನಿ ಅವನು ಅಪ್ಪ ಒಬ್ಬನು ಕರ್ಕೊಂಡು ಹೋದ ನಮಗೆ. ನಾವು ಓಡ್ಕೊಂಡು ನಾನು ಕ್ಯಾಮ್ರಾ ಇದು ಬ್ಲರ್ ಏನಕ್ಕೆ ಬಂದಿರೋದ್ರೆ ನಾವು ಹೆದರ್ಕೊಂಡು ಹಿಂಗೆ ಬಂದಿರೋದು. ಸೊ ನೋಡಿ ಇಲ್ಲಿ ದೆವ್ವಗಳು ಮೂತಿಗಳು ಹೇಗೆ ಕಾಣ್ತಾ ಇದ್ದಾವೆ. ಸೊ ನಾನು ಧೈರ್ಯದಿಂದ ಹಿಡ್ಕೊಂಡು ಹೋದೆ, ಆದರೆ ಆ ಯಪ್ಪ ಪಾಪ ಕರ್ಕೊಂಡು ಹೋಗ್ತಾನೆ, ಮುಂದೆ ಕೂಗ್ತಾನೆ. ನಾವು ಎದುರ್ಕೊಂಡು ಬೇಗ ಓಡಿದ್ದು. ಇಲ್ಲಿ ನೋಡಿ ಹೇಗೆ ಮಾಡಿದ್ದಾರೆ ಅವರು. ಫುಲ್ಲು ಡಾರ್ಕ್ ಅಂದರೆ ಡಾರ್ಕ್. ಲಾಸ್ಟಲ್ಲಿ ಒಬ್ಬನು ಮಾಸ್ಕ್ ಮ್ಯಾನ್ ಹಿಂದೆ ಬಿದ್ದುಬಿಟ್ಟಿದ್ದಪ್ಪ ನಮಗೆ. ನಾನು ಯಶಸ್ವಿನಿ ಕೂಗ್ಕೊಂಡು ಹೊರಗಡೆ ಬಂದಿದ್ದು. ಒಬ್ಬನು ಕೂಗ್ಕೊಂತ ಇರೋದು ಯಶಸ್ವಿನಿ ಕೂಗ್ಕೊಂಡು ಅಲ್ಲಿದ್ದಾನೆ. ಇದು ಮಿರರ್ ಮೀಸಿದು, ಎಲ್ಲ ಕಡೆ ಮಿರರ್ಸ್ ಇರುತ್ತೆ.
ಅಂದರೆ ನಮಗೆ ರಸ್ತೆ ಗೊತ್ತಾಗಲ್ಲ, ಯಾಕಂದರೆ ಎಲ್ಲ ಒಂದು ಟೈಪು ಎನ್ಕ್ಲೋಸ್ಡ್ ಏರಿಯಾ ಇದ್ದಂಗೆ ಇರುತ್ತೆ ಅದು. ಆದರೆ ಅದನ್ನು ಮಿರರ್ ಟಚ್ ಮಾಡಿಕೊಂಡು ಹೊರಗಡೆ ಬರಬೇಕು. ಇಲ್ಲಿ ನೀವು ಲಾಕ್ ಆಗ್ತೀರಾ, ಯಾಕಂದರೆ ಅಲ್ಲಿ ನಿಮಗೆ ರಸ್ತೆನೇ ಗೊತ್ತಾಗಲ್ಲ, ನಾನು ಎಲ್ಲಿಂದ ಬಂದು ಎಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ. ನಮ್ಮ ಮಕ್ಕಳು ಕಿರ್ಚ್ಕೊಂಡ್ಬಿಟ್ಟು ಇದು ನನ್ನ ತಲೆ ತಿರುಗ್ತೈತೆ ಅಂತ. ಆದರೆ ನಾನಂತೂ ಬೇಗ ಬಂದೆ ಹೊರಗಡೆ. ಮಕ್ಕಳು ಬಂದ್ಬಿಟ್ಟು ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ. ಓಕೆ, ಸೊ ನೋಡಿ ಹೊರಗಡೆ ಬಂದುಬಿಟ್ವಿ ನಾವು ಆಲ್ರೆಡಿ. ಚೆನ್ನಾಗಿತ್ತು ಇದು ಮಿರರ್ ಮೇಝು. ನಂತರ 20 ಹೌಸ್ ನಾನು ತೆಗ್ದಿಲ್ಲ, ಆದರೆ ಇದು ಸೂಪರ್ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಅವ್ರು ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ರೆಡಿ ಆಗಿಬಿಟ್ಟು ಮತ್ತೆ ಹೊರಗಡೆ ಹೋಗೋಕ್ಕೆ ರೆಡಿ ಆಗಿಬಿಟ್ವಿ ನಾವು. ಸೊ SRS ಫ್ಯಾಂಟಸಿ ಪಾರ್ಕ್ ಓವರಾಲ್ ತುಂಬ ಚೆನ್ನಾಗಿತ್ತು. ಸೊ ನಾನು 10ನಲ್ಲಿ ಇವರಿಗೆ ಔಟ್ ಆಫ್ 10 ಕೊಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅಲ್ಲಿನ ಸರ್ವಿಸ್ ತುಂಬ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ನಾರ್ಮಲಿ ಜಾಸ್ತಿ ಚೆನ್ನಾಗಿರೋ ಊಟ ಸಿಗಲ್ಲ, ಆದರೆ ನಾರ್ಮಲಿ ನಿಮಗೆ ಏನು ಬೇಕೋ ಅಷ್ಟು ಸಿಗುತ್ತೆ, ಹೊಟ್ಟೆ ತುಂಬ ಸಿಗುತ್ತೆ, ತಿನ್ಬೋದು. ಸೊ ಎಸ್, ಇಟ್ಸ್ ಅ ಬಾಯ್ ಟೈಮ್. ನನ್ನ ಮಗಳು ಸ್ನ್ಯಾಕ್ಸ್ ಇಸ್ಕೊಂಡು, ಸೊ ಇವಾಗ ನಾವು ನಮ್ಮ ಹಸ್ಬೆಂಡು ಸ್ನ್ಯಾಕ್ಸ್ ತೊಗೊಂಡ್ರು, ನನ್ನ ಮಗನೂ ಸ್ನ್ಯಾಕ್ಸ್ ತೊಗೊಂಡ್ರು. ಇವರು ಬಂದುಬಿಟ್ಟು ಇವರೇ ಮಾಡಿದ್ದು ಮ್ಯಾನೇಜರ್. ಓಕೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.